ಜೀವಿಸಲು ಜೀವವಾಕ್ಯ. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹೇಬೇಲನ ಮರಣ ಮತ್ತು ಕಾಯಿನನು ದೇವರಿಂದ ತಿರಸ್ಕೃತನಾದ ನಂತರ ಆದಾಮ್ ಮತ್ತು ಹವ್ವಳಿಗೆ ಜನಿಸಿದ ಮೂರನೆಯ ಮಗನಾದ ಸೇತನ ಸಮಯದಲ್ಲಿ ಜನರು ಯೆಹೋವ ಎಂಬ ಹೆಸರಿನಿಂದ ದೇವರನ್ನು ಆರಾಧಿಸಲು ಶುರು ಮಾಡುತ್ತಾರೆ. ಕಾಯಿನನು ದೇವರ ಪ್ರಸನ್ನತೆಯಿಂದ ನಿರ್ಗಮಿಸುವುದರೊಂದಿಗೆ ಮಾನವ ಕುಲವನ್ನು 2 ಸಂತತಿಗಳಾಗಿ ವಿಭಾಗಿಸಲಾಯಿತು. ಈ ವಚನವು ಸೂಚಿಸುವುದೇನೆಂದರೆ ಸೇತನ ಸಂತತಿಯು ದೈವ ಭಕ್ತಿಯುಳ್ಳ ಸಂತತಿಯಾಗಿದ್ದು ಅದರ ಮೂಲಕವಾಗಿ ದೇವರು ತನ್ನ ವಾಕ್ಯ ಮತ್ತು ಚಿತ್ತದ ಬಗ್ಗೆ ಹೆಚ್ಚಿನ ಪ್ರಕಟಣೆಗಳನ್ನು ಮಾಡಿದರು. ಸೇತನ ಸಂತತಿಯವರು ಒಬ್ಬನೇ ನಿಜ ದೇವರಾದ ಯೆಹೋವನಿಗೆ ಪ್ರಾರ್ಥನೆ ಮಾಡಿದರು. ಯೆಹೋವ ಈ ಪದವು ಹಿಬ್ರಿಯ ಭಾಷೆಯ ಯೂದ್ ಹೇ ವಾವ್ ಹೇ ಎಂಬ 4 ಅಕ್ಷರಗಳಿಂದ ಮಾಡಲ್ಪಟ್ಟಿದೆ. ಅಂದರೆ YHWH ಎಂಬುದಾಗಿದೆ. ನಂತರ ಇದನ್ನು ಯಾವೆ ಅಂತಲೂ ತದನಂತರ ಯೆಹೋವ ಎಂತಲೂ ಉಚ್ಚರಿಸಲಾಯಿತು ಮತ್ತು ಇಂಗ್ಲಿಷ್ ನಲ್ಲಿ ಜೆಹೋವಾ ಎಂದು ಟ್ರಾನ್ಸ್ಲೇಟ್ ಮಾಡಲಾಯಿತು. ಸತ್ಯವೇದದಲ್ಲಿ ದೇವರಿಗೆ ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅದೋನೈ, ಎಲೋಹಿಂ ಇತ್ಯಾದಿ.